ಅಮರ್ ಟ್ರೆಂಡಿಂಗ್ ಲೇಡೀಸ್ ಅಂಡ್ ಕಿಡ್ಸ್ ಫ್ಯಾಷನ್ ರಾಯಲ್ ಸರ್ಕಲ್ ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ವಿಧವಾದ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಫ್ರಾಕ್ಸ್, ಮಿಡ್ಡೀಸ್, ಕುರ್ತಾಸ್, ಲೆಹಂಗಾಸ್, ಡ್ರೆಸ್ಗಳು ಹಾಗೂ ಸೆಟ್ ಡ್ರೆಸ್ಗಳು, ಸೀರೆಗಳು ಮತ್ತು ಎಲ್ಲ ವಿಧವಾದ ಒಳ ಉಡುಪುಗಳು ದೊರೆಯುತ್ತವೆ. ಮತ್ತು 15 ವರ್ಷದ ಒಳಗಿನ ಗಂಡು ಮಕ್ಕಳಿಗೆ ಎಲ್ಲ ವಿಧವಾದ ಬಟ್ಟೆಗಳು ದೊರೆಯುತ್ತವೆ. ಉತ್ತಮ ಕ್ವಾಲಿಟಿ ಬಟ್ಟೆಗಳು ಅತಿ ಕಡಿಮೆ ಬೆಲೆಗೆ ಸಿಗುತ್ತವೆ. 4 ಟಾಪ್ಸ್ ಕೇವಲ 999 ರೂಗಳು ಮಾತ್ರ. ಪ್ರತಿ ಹಬ್ಬಗಳಿಗೂ ವಿಶೇಷ ಆಫರ್ಗಳು ಇರುತ್ತವೆ. ಮೊಬೈಲ್ ಸಂಖ್ಯೆ 9945318883 ಮತ್ತು ಅಮರ್ ಟ್ರೆಂಡಿಂಗ್ ವಾಟ್ಸಾಪ್ ಗ್ರೂಪ್ ಸಂಖ್ಯೆ 7892730336. ಒಮ್ಮೆ ಭೇಟಿ ಕೊಡಿ. ಅಮರ್ ಟ್ರೆಂಡಿಂಗ್ ಲೇಡೀಸ್ ಅಂಡ್ ಕಿಡ್ಸ್ ಫ್ಯಾಷನ್, ಟೌನ್ ಪೊಲೀಸ್ ಸ್ಟೇಷನ್ ರಸ್ತೆ, ರಾಯಲ್ ಸರ್ಕಲ್, ಚಿಂತಾಮಣಿ. ಅಮರ್, ನಿನ್ನ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಹೋಗಿದ್ವಿ. ಫೋನ್ ಮಾಡಿದ್ರೆ ಫೋನ್ ಬೇರೆ ಸ್ವಿಚ್ ಆಫ್. ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ರೆ ಟೆಂಪಲ್ ಹತ್ರ ಇದ್ದಾನೆ ಅಂತಂದ. ಅದಕ್ಕೆ ಇಲ್ಲಿ ಬಂದ್ವಿ. ಇಲ್ಲೇನು ಮಾಡ್ತಿದ್ಯಾ? ನಾನು ರಶ್ಮಿನ್ ಫಸ್ಟ್ ಟೈಮ್ ನೋಡಿದ್ದು ಇಲ್ಲೇ. ನಾನು ನನ್ನ ರಶ್ಮಿ ಎವ್ರಿ ಫ್ರೈಡೇ ಈ ಟೆಂಪಲ್ ಬರ್ತಿದ್ವಿ. ನಾನು ಅವಳ ಮೇಲೆ ಕೋಪ ಮಾಡಿಕೊಂಡು ಅವಳನ್ನ ಮಾತಾಡದೇ ಇದ್ದಾಗ ನಾನು ಈ ಟೆಂಪಲ್ ಬರೋ ಟೈಮ್ ಕರೆಕ್ಟಾಗಿ ಬಂದು ನನ್ನ ಮುಂದೆ ನಿಲ್ತಿದ್ಲು. ಅವಳು ನೋಡಿದ ತಕ್ಷಣ ನನ್ನ ಕೋಪ ಎಲ್ಲ ಹೋಗ್ತಿತ್ತು. ಈಗಲೂ ಅವಳು ಬಂದು ನನ್ನ ಮುಂದೆ ನಿಂತು ನನ್ನ ಬಾಧೆನೆಲ್ಲ ದೂರ ಮಾಡ್ತಾಳೇನೋ ಅಂತ ಪ್ರತಿ ಫ್ರೈಡೇ ಈ ಟೆಂಪಲ್ಗೆ ಬರ್ತೀನಿ ಸರ್. ಹೌದು, ನೀವೇನು ಸರ್ ಇಲ್ಲಿ? ರಶ್ಮಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಎಲ್ಲಿದ್ದಾಳೆ ಸರ್ ನನ್ನ ರಶ್ಮಿ? ಅವಳು ಇಲ್ಲೇ ಇರ್ಲಿ, ನಾನು ಕರ್ಕೊಂಡ್ ಬರ್ತೀನಿ. ಎಲ್ಲಿದ್ದಾಳೆ ಹೇಳಿ ಸರ್, ಪ್ಲೀಸ್ ಸರ್, ಪ್ಲೀಸ್. ರಶ್ಮಿ ಇನ್ನೊಬ್ಬರನ್ನ ಲವ್ ಮಾಡಿ ಮದುವೆ ಮಾಡಿಕೊಂಡು ಹೈದರಾಬಾದಲ್ಲಿ ಸೆಟ್ಲ್ ಆಗಿದ್ದಾಳೆ. ಇಲ್ಲ ಸರ್,
ನೀವು ಯಾರನ್ನ ನೋಡಿ ನಾನು ರಶ್ಮಿ ಅಂದ್ಕೊಂಡಿದ್ದೀರಾ? ಒಂದು ನಿಮಿಷ ಸರ್, ಇವಳೇ ನನ್ನ ರಶ್ಮಿ. ನೀವು ನೋಡಿದ್ದು ಇವಳ ಸರ್? ಹೇಳಿ ಸರ್, ಇವಳು ಅಲ್ವಲ್ಲ ಸರ್? ಹೇಳಿ ಸರ್, ಕರೆಕ್ಟಾಗಿ ನೋಡಿ ಸರ್, ಇವಳು ಅಲ್ವಲ್ಲ ಸರ್? ನೋಡಿ ಸರ್, ಇವಳು ಅಲ್ವಲ್ಲ ಸರ್? ಸರಿ ನೋಡಿ ಸರ್, ಹೇಳಿ ಸರ್, ಪ್ಲೀಸ್ ಸರ್, ಹೇಳಿ ಸರ್, ನೋಡಿ ಸರ್, ಇವಳು ಅಲ್ವಲ್ಲ ಸರ್? ಕರೆಕ್ಟಾಗಿ ನೋಡಿ. ಅಮರ್, ಸಾರಿ ಅಮರ್, ಒಂದು ನಿಮಿಷ ನಾನು ಹೇಳೋದು ಕೇಳು. ಅವಳು ನಿಜವಾಗ್ಲೂ ರಶ್ಮಿನೇ. 5 ವರ್ಷ ಆಯ್ತು ಅವಳು ನಿನ್ನ ಬಿಟ್ಟು ಹೋಗಿ. ಇನ್ನೂ ನೀನು ಅವಳು ಬರ್ತಾಳೆ ಅಂತ ಈ ಟೆಂಪಲ್ ಹತ್ರ ಹುಚ್ಚಿನ ತರ ವೇಟ್ ಮಾಡ್ತಾ ಇದೀಯ. ಆದ್ರೆ ಅವಳು ಇನ್ನೊಬ್ಬನ ಜೊತೆ ಸಂತೋಷವಾಗಿದ್ದಾಳೆ. ಅಮರ್, ನನ್ನ ಮಾತು ಕೇಳು, ಅವಳನ್ನ ಮರ್ತೋಗು. ನನಗೆ ತಂದೆ ತಾಯಿ ಯಾರೂ ಇಲ್ಲ ಸರ್. ಅವರಿಲ್ಲ ಅಂತ ನನ್ನ ಲೈಫಲ್ಲಿ ಪ್ರತಿ ನಿಮಿಷನೂ ನೋವು ಅನುಭವಿಸ್ತಿದ್ದೆ ಸರ್. ಇವಳು ನನ್ನ ಲೈಫಲ್ಲಿ ಬಂದ್ಮೇಲೆ ಅವರಿಲ್ಲ ಅನ್ನೋ ವಿಷಯನೇ ಬರ್ತದೆ ಸರ್. ಆದ್ರೆ ಅವಳು ನನ್ನನ್ನು ಬಿಟ್ಟು ನಮ್ಮ ಬಾಡಿನಲ್ಲಿರೋ ಬ್ಲಡ್ನ ಬೇರೆಯವ್ರ ಬಾಡಿಗೆ ಶೇರ್ ಮಾಡ್ದಂಗೆ, ನಮ್ಮ ಹಾರ್ಟ್ನಲ್ಲಿರೋ ಫೀಲಿಂಗ್ಸ್ನ ಪೇನ್ಸ್ನ ಬೇರೆಯವ್ರ ಹಾರ್ಟಿಗೆ ಶೇರ್ ಮಾಡಂಗಿದ್ದಿದ್ರೆ ಒಂದೇ ಒಂದ್ಸಲ ಅವಳಿಗೆ ನನ್ನ ಫೀಲಿಂಗ್ಸ್ನ ಪೇನ್ಸ್ನ ಶೇರ್ ಮಾಡಬೇಕು ಅನಿಸ್ತಿದೆ ಸರ್. ಬೇಡ ಬಿಡಿ ಸರ್, ಅವಳ ಕೈಯಿಂದ ತಡ್ಕೊಳಕ್ಕಾಗಲ್ಲ. ಸಾರಿ ಅಮರ್. ಸರ್, ನಿಮ್ಮನ್ನ ಒಂದು ವಿಷಯ ಕೇಳಬೇಕಿತ್ತು. ಏನು ಕೇಳಬೇಕು? ಅದು ನೀವು ಅಮರಿಗೆ ಯಾಕೆ ಸರ್ ಸುಳ್ಳು ಹೇಳಿದ್ದು? ಬಯಸಿದಾಗ ಕಾಣದಿರುವ 2 ಮುಖಗಳು, ಹರುಷ ಒಂದೇ ಯಾರಿಗುಂಟು. ಸರ್, Can I sit here? ಏನು ತಗೊಂತೀರಾ? ನನಗೇನು ಬೇಡ ಸರ್. ನಾನು ನಿಮ್ಮನ್ನ ಮೀಟ್ ಮಾಡಕ್ಕೆ ಬಂದಿದ್ದೇನಿಕ್ಕಂದ್ರೆ ಅದು ಅಮರ್ ಲವರ್ ಬಗ್ಗೆ ಮಾತಾಡಕ್ ತಾನೆ? ಹೌದು ಸರ್, ಹೌದು. Anandi. ಓಕೆ. ಯು ನೋ ಸಮಥಿಂಗ್? ನಾನು ನಿಮ್ಮನ್ನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ ನೀವು ತಪ್ಪಾಗಿ ತಿಳ್ಕೊಬೇಡಿ. ನಾನು ನಿಮ್ಮನ್ನು ಯಾಕೆ ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ ಬಿಕಾಸ್ ಯು ಆರ್ ಸೋ ಸ್ಟ್ರೇಂಜ್. ಯಾವಾಗಲೂ ಒಬ್ಬರೇ ಬರ್ತೀರಾ. ನಿಮಗೆ ಫ್ರೆಂಡ್ಸ್ ಯಾರು ಇಲ್ವಾ? ಹೋಗ್ಲಿಲ್ಲವ? ಇವಾಗಿಲ್ಲ. ಓ, ಬ್ರೇಕಪ್ ಕೇಸಾ? ನಾನು ಅಮರ್ಗೆ ರಶ್ಮಿ ಬಗ್ಗೆ ಏನಕ್ಕೆ ಸುಳ್ಳು ಹೇಳ್ದೆ ಅಂತ ನಿಮಗೆ ಗೊತ್ತಾಗ್ಬೇಕಷ್ಟೇ ತಾನೆ? ಇವಾಗ ಟೈಮ್ ಎಷ್ಟು? 4:34 ಸರ್. ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ನನಗೊಂದು 20 ಮಿನಿಟ್ಸ್ ಟೈಮ್ ಕೊಡ್ತೀರಾ? ನಿಮ್ಗೆ 3 ಸ್ಟೋರೀಸ್ ಹೇಳ್ತೀನಿ. ಸಾರಿ, ನನಗೆ ಯಾವ ಸ್ಟೋರೀಸು ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ 3 ಚಿಕ್ಕ ಸ್ಟೋರೀಸ್ ಪ್ಲೀಸ್ ಕೇಳಿ. ಓಕೆ, ಹೇಳಿ. ಓಕೆ, ಆದರೆ ಒಂದು ಕಂಡೀಷನ್. ಏನದು? ನಾನು ಹೇಳೋ 3 ಸ್ಟೋರೀಸ್ ಕಂಪ್ಲೀಟ್ ಆಗೋವರೆಗೂ ನೀವು ಸ್ಟಾಪ್ ಮಾಡಿ ಅಂತ ಹೇಳ್ಬಾರ್ದು. ಓಕೆನಾ? ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ 3 ಸ್ಟೋರೀಸ್ ಹೇಳೋಕ್ಕೂ ಮುಂಚೆ ಒಂದು ಕ್ವಶನ್, ಹೇಳಿದಾದ್ಮೇಲೆ ಒಂದು ಕ್ವಶನ್ ಕೇಳ್ತೀನಿ. ನೀವು ಮಾತ್ರ ಆ 2 ಕ್ವಶನ್ಗೂ ಜೆನ್ಯೂನ್ ಆಗಿ ಆನ್ಸರ್ ಹೇಳಬೇಕು. ಓಕೆನಾ? ಓಕೆ. ಯಾ, ಯುವರ್ ಫಸ್ಟ್ ಕ್ವಶನ್.
ನಾನು ನೋಡಕ್ ಹೇಗಿದ್ದೀನಿ? ನೀವು ನೋಡಕ್ಕೆ ಇನ್ನೋಸೆಂಟ್ ಗರ್ಲ್. ನೀವು ಕರೆಕ್ಟಾಗಿ ಹೇಳಿದ್ರಿ. ಸ್ಟೋರಿ ಸ್ಟಾರ್ಟ್ ಮಾಡ್ಲಾ? ಒಂದು ಮನೆ. ಆ ಮನೆಯಲ್ಲಿ ತಂದೆ ತಾಯಿ ಮಗಳು ತುಂಬಾ ಸಂತೋಷವಾಗಿರ್ತಿದ್ರು. ದೇವ್ರಿಗೆ ಯಾರಾದ್ರೂ ಸಂತೋಷವಾಗಿದ್ರೆ ಆಗಲ್ಲ ಅಲ್ಲ, ಅದಕ್ಕೆ ಅವ್ರ ಅಮ್ಮನ್ನ ಆ ಮಗಳಿಂದ ಕಿತ್ಕೊಂಡ. ಅವಳಮ್ಮ ಸತ್ತು 1 ವಾರನೂ ಆಗ್ದೇನೆ ಅವರಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡ. ಅವಳ ಹೊಸ ಅಮ್ಮ ಅವಳಿಗೆ ಡೈಲಿ ಟಾರ್ಚರ್ ಕೊಡ್ತಿದ್ಲು. ಅವಳನ್ನ ನಾಯಿಗಿಂತ ಕಡೆಯಾಗಿ ನೋಡ್ತಿದ್ಲು. ಅಪ್ಪ, ಏನ ಅದು ಅಮ್ಮ ಇವತ್ತು ಹೊಡಿತಾ ಇರ್ತಾರೆ, ಬೈತಾ ಇರ್ತಾರಪ್ಪ. ಸುಮ್ನೆ ಸುಳ್ಳು ಹೇಳ್ಬೇಡ, ಹೋಗ್ ಮನೆಗೆ ಸುಮ್ಮನೆ. ಮನೆಯಲ್ಲಿ ಎಲ್ಲ ಕೆಲಸನೂ ಅವಳೇ ಮಾಡಬೇಕಿತ್ತು. ಅವಳು ಎಲ್ಲ ಕೆಲಸನೂ ಮಾಡ್ತಿದ್ಲು, ಆದರೆ ಒಂದು ಕೆಲಸ ಬಿಟ್ಟು. ಅವಳಿಗೆ ನಾನ್ ವೆಜ್ ಅಂದರೆ ಆಗಲ್ಲ. ಆದ್ರೂ ಅವ್ರಮ್ಮ ಹೊಡಿತಾಳೆ ಅಂತ ನಾನ್ ವೆಜ್ನ ಆ ನಾಯಿಗೆ ತಿನ್ಸೋಕೆ ಟ್ರೈ ಮಾಡ್ತಿದ್ಲು, ಆದರೆ ಆ ನಾಯಿ ತಿಂತಿರ್ಲಿಲ್ಲ. ಆಯ್ತು ತಿನ್ನು ಪ್ಲೀಸ್. ಏನೇ ಊಟನೇ ಮಾಡಿಲ್ಲ ಅದು? ಟೋನಿ, ಸರಿಯಾಗಿ ಊಟ ಕೊಡಕ್ಕಾಗಲ್ವಾ? ಟೋನಿ ನೋಡಿದ್ರೇ ಆಗಲ್ವಲ್ಲ ನಿನಗೆ? ಟೋನಿ, ಊಟ ಮಾಡು, ತಿನ್ನು ತಿನ್ನು ತಿನ್ನು. ನೋಡು ಎಷ್ಟು ಚೆನ್ನಾಗಿ ತಿಂತಾ ಇದೆ ನೋಡು. ತಿನ್ಸಕ್ಕಾಗಲ್ವಾ ಅದಕ್ಕೆ ಊಟ? ಅದನ್ನ ನೋಡಿದ್ರೆ ಆಗಲ್ಲ ನಿನಗೆ? ಏನೇ ಅದು ಸೌಂಡು? ಅಯ್ಯೋ 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 ಟೋನಿ, ಅಯ್ಯೋ ಅಯ್ಯೋ ಅಯ್ಯೋ. ಸ್ಟಾಪ್, ಪ್ಲೀಸ್ ಸ್ಟಾಪ್ ಇಟ್. ನಿಮ್ಮ ಸ್ಟೋರೀಸ್ ಕೇಳಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಇಲ್ಲಿಂದ ಹೋಗಿ. ನೀವು ಮಾತು ಕೊಟ್ಟಿದ್ದೀರಾ. ಓಕೆ, ಹೇಳು. ಯಾ, ನಾವು ಸೆಕೆಂಡ್ ಸ್ಟೋರಿ. 1 minute. ವಾಟ್ ಅಬೌಟ್ ಫಸ್ಟ್ ಸ್ಟೋರಿ? ಡಿಡ್ ಯು ಎಂಜಾಯ್ಡ್ ಇಟ್? ತುಂಬಾ ಎಂಜಾಯ್ ಮಾಡಿದೆ. ಅವಳ ಮನೆ ಪಕ್ಕದಲ್ಲಿ ಅವಳ ಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದ. ಅವನು ಅವಳಿಗಿಂತ ತುಂಬಾ ಚೆನ್ನಾಗಿ ಓದ್ತಿದ್ದ. ಈ ಸಲ ಅವಳ ಅಮ್ಮಂಗಲ್ಲ, ಅವ್ರ ಅಪ್ಪ ಕೂಡ ಒಂದು ರೀಸನ್ ಸಿಕ್ತು ಅವಳು ನೋಡಿಯೋಕೆ. ನಾವೇನು ಓದ್ತಾ ಇಲ್ವಾ? ನೀನು ಯಾಕೆ ಓದ್ತಾ ಇಲ್ಲ? ಟ್ಯೂಷನ್ ಕಳ್ಸ ಇಲ್ವಾ? ದುಡ್ಡು ಕಟ್ತಾ ಇಲ್ವಾ? ಯಾಕೆ ಓದ್ತಾ ಇಲ್ಲ? ಏನ್ ಮಾಡ್ತಾ ಇರ್ತೀಯ ಮನೆಯಲ್ಲಿ? ಯಾಕೆ ಓದ್ತಾ ಇಲ್ಲ ಹೇಳ ನಿನ್ನ ಮಕ್ಕಕ್ಕೆ?
ಅವ್ರ ಅಪ್ಪ ಅಮ್ಮನ ಏನು ಮಾಡೋಕ್ಕಾಗದೆ ಆ ಕೋಪನ ಸ್ಟಾಪ್, ಜಸ್ಟ್ ಸ್ಟಾಪ್ ಇಟ್. ನಾನು ಈ ಫಕಿಂಗ್ ಸ್ಟೋರೀಸ್ ಕೇಳಕ್ಕೆಲ್ಲ ರೆಡಿ ಇಲ್ಲ. ನಿಮಗೆ ಹೋಗ್ಬೇಕಂತಾನೆ ಇದೆ, ಆದರೆ ನಿಮ್ಮ ಮನಸ್ಸಲ್ಲಿ ಆ ಹುಡುಗನ ಸಾಯಿಸಿದ್ಮೇಲೆ ಆ ಹುಡುಗಿಗೆ ಏನಾಯಿತು ಅಂತ ತಿಳ್ಕೊಬೇಕಂತಿದೆಯಲ್ಲ. ಹೌದು, ಸೆಕೆಂಡ್ ಸ್ಟೋರಿ ಹೇಗಿತ್ತು? 3ನೇ ಸ್ಟೋರಿ ಬೇಗ ಹೇಳಿ. ಆ ಹುಡುಗನ ಸಾಯಿಸಿದ್ಮೇಲೆ ಅವಳು ಮತ್ತೆ ಆ ನರ್ಕಕ್ಕೆ ಹೋಗೋಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೆ ಅವಳು ಆ ಮನೆ ಆ ಊರನ್ನು ಬಿಟ್ಟು ತುಂಬ ದೂರ ಹೋಗಿ ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ಕೊಂಡು ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡ್ಳು. 8 ವರ್ಷ ಆದಮೇಲೆ ಅವಳಿಗೆ ಒಂದು ಹುಡುಗಿ ಮೇಲೆ ಲವ್ ಆಯಿತು. ಅವಳ ಜೊತೆ ಪರಿಚಯ ಬೆಳೆಸ್ಕೊಂಡು ಡೈಲಿ ಅವಳ ಜೊತೆನೇ ಇರ್ತಿದ್ಲು. ನಿನ್ಗೆ ಯಾರಂದ್ರೆ ತುಂಬಾ ಇಷ್ಟ? ನಾನು ಇಷ್ಟಪಡಕ್ಕೆ ನನ್ನ ಲೈಫಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಇಲ್ಲ. ನಾನಿದ್ದೀನಲ್ವಾ. ವಾಟ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಲವ್ ಯು. ವಾಟ್? I love you. ಏನ್ ಮಾತಾಡ್ತಾ ಇದೀಯಾ ನೀನು? ನನ್ನ ಲವ್ ಮಾಡು. ಬಿಡು. Three stories complete ಆಯಿತು. ಇವಾಗ ನಿಮಗೆ ಸೆಕೆಂಡ್ ಕ್ವಶನ್. ಈ 3 ಸ್ಟೋರೀಸಲ್ಲಿ ನಿಮಗೆ ಯಾರು ಕಾಣಿಸಿದ್ರು? ನಾನೇ
ಲವ್ ಸ್ಟೋರಿನೇ. ಏನ್ ಸರ್, ಅವನಲ್ಲಿ ಅವನೇ ಮಾತಾಡ್ಕೊಂತಿದ್ದಾನೆ. ಅವನಿಗೇನಾದ್ರು ಹುಚ್ಚ? ಅವನ ಲವರ್ ಅವ್ನು ಬಿಟ್ಟೋದಾಗಿಂದ ಅವನ ನೋಡ್ತಿದ್ದೀನಿ. ಹಿಂಗೆ ದಿನಾಗ್ಲೂ ಅಲ್ಲೇ ಕೂತ್ಕೊಂತಾನೆ. ಅವನಲ್ಲಿ ಅವನೇ ಹುಚ್ಚಿನ ಥರ ಮಾತಾಡ್ಕೊತಾ ಇರ್ತಾನೆ. ಅವ್ನು ಏನು ಮಾತಾಡ್ತಾನೋ ಗೊತ್ತಿಲ್ಲ. ಆದರೆ ಅವನು ಮಾತ್ರ ತುಂಬ ನೋವು ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ ಆಯಿತು. ಅದಕ್ಕೆ ಅವನ ಲವರ್ ಇನ್ನೊಬ್ಬನ ಜೊತೆ ಓಡೋಗಿದ್ದಾಳೆ ಅಂತ ಹೇಳಿದ್ರೆ ಆದರೂ ಅವ್ನು ಸರಿ ಹೋಗ್ತಾನೆ ಅಂತ ಅಂದ್ಕೊಂಡೆ. ಆದ್ರೂ ಅವನು ಇನ್ನೂ ಹುಚ್ಚಿನ ಥರ ಆಡ್ತಾ ಇದ್ದಾನೆ ಅಂದರೆ ಅದು ನಿಜವಾದ ಲವ್ ಅಂದರೆ. ಇಷ್ಟಕ್ಕೂ ಅವನ ಲವರ್ ಏನಾಗಿರ್ಬೋದು ಸರ್? ಅವಳೆಲ್ಲೇ ಇರಲಿ, ಆ ದೇವ್ರು ಮಾತ್ರ ಅವಳಿಗೆ ಶಿಕ್ಷೆ ಕೊಡ್ತಾರೆ ರಾಣಿ. ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತಾನೆ? ಹ್ಞೂ ಸರ್. ಬನ್ನಿ ಹೋಗೋಣ. ಏನು ಯೋಚನೆ ಮಾಡ್ತಿದ್ಯಾ? ಈ 3 ಸ್ಟೋರೀಸಲ್ಲಿ ನಾನು ಇಲ್ವೇ ಇಲ್ಲ, ಆದರೂ ಈ 3 ಸ್ಟೋರೀಸ್ ನನಗೆ ಹೆಂಗೆ ಗೊತ್ತಾಯ್ತು ಅಂತನಾ? ನನಗೆಲ್ಲ ನೀನೇ ಹೇಳ್ದೆ. ಏನೆಲ್ಲ ಮರ್ತೋಯ್ತಾ? ಓಕೆ, ಈ 3 ಸ್ಟೋರೀಸ್ ನಂಗೆ ಹೆಂಗೆ ಗೊತ್ತಾಯ್ತು ಅಂತ ನಿನಗೆ ಗೊತ್ತಾಗಬೇಕು ಅಂದರೆ ನಿನಗಿನ್ನೂ 3 ಸ್ಟೋರೀಸ್ ಹೇಳಬೇಕು.